ಹಲೋ ನಮಸ್ಕಾರ ಸ್ನೇಹಿತರೆ, ನೀವೆಲ್ಲಾದರೂ ಹೊರನಾಡಿಗೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲೊಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಮೇರ್ತಿ ಗುಡ್ಡ ಅಂಥೇಳಿ. ಆ ಪ್ಲೇಸನ್ನು ನೀವು ಮಿಸ್ ಮಾಡಲೇಬಾರ್ದು. ಯಾಕಂತ ಹೇಳಿದ್ರೆ ಅದೊಂದು ಕರ್ನಾಟಕದಲ್ಲಿರುವಂತಹ 5ನೇ ಹೈಯೆಸ್ಟ್ ಪೀಕ್. ಅಂದರೆ ಮೊದಲನೇದಾಗಿ ಮುಳ್ಳಯ್ಯನಗಿರಿ ಇದೆ, ಸೆಕೆಂಡ್ ಕುದುರೆಮುಖ, ಸೆಕೆಂಡ್ ಕುದುರೆಮುಖ, ಮತ್ತು ಮೂರನೇದು ಮಡಿಕೇರಿ ಹತ್ರ ಒಂದು ಪ್ಲೇಸ್ ಇದೆ. ಇನ್ನು 4ನೇದು ಕುಮಾರ ಪರ್ವತ, ಅದು ಸುಬ್ರಹ್ಮಣ್ಯದ ಹತ್ರ ಇದೆ. ಇನ್ನು 5ನೇದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಹೊರನಾಡಿನ ಹತ್ತಿರ ಇರುವಂತಹ ಮೇರ್ತಿ ಗುಡ್ಡ. ಈ ಮೇರ್ತಿ ಗುಡ್ಡಕ್ಕೆ ಹೇಗೆ ಬರಬೇಕು, ಇದು ಅನ್ಎಕ್ಸ್ಪ್ಲೋರ್ಡ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಇನ್ಫಾರ್ಮೇಷನ್ಗಳು ಎಲ್ಲೂ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಹಾಕಿರ್ತೀವಿ, ಅವ್ರಿಗೆ ಕಾಲ್ ಮಾಡಿ ಹೊರನಾಡಿಗೆ ಬಂದಾಗ ಅವರು ಅಥವಾ ಅದಕ್ಕಿಂತ ಮೊದಲೇ ಕಾಲ್ ಮಾಡಿ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾರೆ. ಮತ್ತು ನಾವು ಇಲ್ಲಿಂದ ಅಂದರೆ ಟ್ರೆಕ್ ಶುರು ಮಾಡಿದ ಮೇಲೆ ಹೇಗೆ ಹೋಗಬೇಕು ಏನು ಅಂಥೇಳಿ ನಾವು ಈಗ ಇನ್ನು ಮುಂದೆ ನಾವು ಹೇಳ್ಕೊಡ್ತೀವಿ ಹೇಗೆ ಹೋಗಬೇಕು ಅಂಥೇಳಿ. ಅದ್ರ ಬಗ್ಗೆ ನೀವು ಅಂದರೆ ಸ್ಟೇ ಎಲ್ಲ ಆಗಬೇಕು, ಎಷ್ಟು ಗಂಟೆಗೆ ಹೊರಡಬೇಕು, ಅದೆಲ್ಲ ಇನ್ಫಾರ್ಮೇಷನ್ಗಳನ್ನ ಹಿಂದ್ಗಡೆ ಬರ್ತಿದ್ದಾರಲ್ಲ ರಂಜಿತ್ರವರು, ಅವ್ರು ಕೊಡ್ತಾರೆ ನಿಮಗೆ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಮೇರ್ತಿ ಗುಡ್ಡದ ಟ್ರೆಕ್ಕನ್ನು ಶುರು ಮಾಡೋಣ ಬನ್ನಿ. ಇಲ್ಲಿಂದ ಒಂದು ಪಾಯಿಂಟ್ ಕಾಣ್ತಿದೆ, ಅದೇ ವ್ಯೂ ಪಾಯಿಂಟ್ ಅಂತ ಕೇಳಿದೆ. ಇಲ್ಲ ಅಂತೆ, ಅದಕ್ಕಿಂತ ಇನ್ನೂ ಎತ್ತರದಲ್ಲಿದೆ ಅಂತೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ಅದೇ ವ್ಯೂ ಪಾಯಿಂಟ್ ಅಂಥೇಳಿ ಕೇಳಿದೆ. ಅವ್ರ ಹೊತ್ತಲು ಅಲ್ಲ ಅಂತೆ, ಅದಕ್ಕಿಂತ ಇನ್ನೂ ಮೇಲಿದೆ ಅಂತೆ. ಈಗಲೇ ಒಳ್ಳೆ ಕೋಲ್ಡ್ ಏರ್ ಯಾವ ರೀತಿ ಬರ್ತಿದೆ ಗೊತ್ತಾ, ಯಪ್ಪ ಸೂಪರ್ ಆಗಿದೆ. ಅಲ್ಲಿ ಕೆಳಗೆ ಕಾಣಿಸ್ತಿದೆಯಲ್ಲ ಅದು ಟೀ ಎಸ್ಟೇಟ್ ಕಂಪ್ಲೀಟಾಗಿ. ಅದು ಟಾಟಾದವ್ರದ್ದು ಅಂತ ಹೇಳ್ತಾರೆ, ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ ಯಾರ್ದು ಅಂತೇಳಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಅಂದರೆ ಬೇಸ್ ಕ್ಯಾಂಪ್ ಟೈಪಲ್ಲಿ. ಇನ್ನೂ ತುಂಬ ಮೇಲೆ ಹೋಗ್ಬೇಕಂದ್ರೆ 2 ಕಿಲೋಮೀಟ್ರು. ನನ್ನ ಹತ್ರ ಆಲ್ಮೋಸ್ಟ್ ಯಾರಾದರೂ ಟ್ರೆಕ್ಕಿಂಗ್ ಬಗ್ಗೆ ಏನಾದರೂ ಕೇಳಿದ್ರೆ ನೀವು ಕುದುರೆಮುಖ ಟ್ರೈ ಮಾಡಿ ಅಂತ ಹೇಳ್ತಿದ್ದೆ. ಬಟ್ ನನ್ನ ಮನೆ ಹತ್ರನೇ ಇಷ್ಟು ಚೆನ್ನಾಗಿರೋ ಪ್ಲೇಸ್ಗಳೆಲ್ಲ ಇದ್ದಾವೆ ಅಂತ ಗೊತ್ತೇ ಇರಲಿಲ್ಲ. ಇದು ನನ್ನ ಮನೆಯಿಂದ ಹತ್ತತ್ರ ಒಂದು 8-9 ಕಿಲೋಮೀಟ್ರ್ ಅಷ್ಟೇ ಆಗೋದು ಪ್ಲೇಸಿಗೆ. ಸೊ ಈ ಪ್ಲೇಸೆಲ್ಲ ಹಿಡನ್ ಆಗಿದೆ. ಎಲ್ಲರಿಗೆ ಗೊತ್ತಾದ ಮೇಲೆ ಇಲ್ಲಿಗೆ ಬಂದರೆ ಪ್ಲಾಸ್ಟಿಕ್ ಅದನ್ನೆಲ್ಲ ಎಸಿಲಿಕ್ಕೆ ಹೋಗಬೇಡಿ. ಬನ್ನಿ, ನೋಡಿ, ಎಂಜಾಯ್ ಮಾಡಿ ವಾಪಸ್ ಹೋಗ್ತಾಯಿರಿ ಅಷ್ಟೇ. ಯಾಕಂದರೆ ಯಾಕೆ ಎಲ್ಲರೂ ಕ್ರಿಯೇಟರ್ಸ್ಗೆ ಬೈತಾರೆ ಅಂತ ಹೇಳಿದ್ರೆ, ಅವರು ಗೊತ್ತಿಲ್ಲದಿರೋ ಪ್ಲೇಸ್ಗಳನ್ನ ಮತ್ತೊಬ್ಬರಿಗೆ ತೋರಿಸ್ತಾರೆ, ಇನ್ಯಾರೋ ಬಂದು ಆ ಪ್ಲೇಸ್ಗಳನ್ನ ಹಾಳು ಮಾಡಿ ಹೋಗ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಬೈಸ್ಕೊಳ್ಳೋರು ಮಾತ್ರ ಯಾರಾದರೂ ನಮ್ಮ ಥರದವ್ರು ಬಂದು ಇಲ್ಲಿ ವೀಡಿಯೋ ತೋರಿಸಿರ್ತೀವಲ್ಲ, ನಾವು ಅಷ್ಟೇ ಬೈಸ್ಕೊಳ್ಳೋದು. ನಾವು ಟ್ರೆಕ್ಕಿಂಗ್ ಶುರು ಮಾಡಿದ್ದು ಆ ಎಂಡಿಂದ, ಅದೊಂದು ಗುಡ್ಡ ಅಲ್ಲಿ ಅಲ್ಲಿಂದ ಶುರು ಮಾಡ್ತೀವಿ ನಾವು ಬೇಸ್ ಕ್ಯಾಂಪ್. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಇಲ್ಲಿ ಬಂದು ಈ ಟಾಪ ಕೇಳಿದೆ, ಇದಲ್ಲ ಅಂತ ಇನ್ನೂ ಒಂದಿದೆ ಅಂತೆ. ಹಂಗಾದ್ರೆ ಯೋಚನೆ ಮಾಡಿ, ಇಲ್ಲೇ ತುಂಬ ಗಾಳಿ ಬರ್ತಿದೆ, ತುಂಬ ಕೂಲ್ ಫೀಲ್ ಆಗ್ತದೆ. ಇನ್ನೊಂದು ಟಾಪ್ ಅಂದರೆ ಅಲ್ಲಿಂದ ಯಾವ ರೀತಿ ಕಾಣಿಸ್ಬೋದು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀನಿ. ಓಹ್, ಕ್ಯಾಪ್ ಉಲ್ಟಾ ಇದೆಯಾ, ಪರವಾಗಿಲ್ಲ. ನೋಡಿ ಇಲ್ಲಿಂದ ಹೆಂಗಿದೆ ಅಂತ. ವ್ಯೂಗಳು ಮಾತ್ರ ಒಂದೊಂದಕ್ಕಿಂತ ಒಂದೊಂದು ಚೆನ್ನಾಗಿದೆ. ಇನ್ನು ಮೇಲೆ ಹೋದ್ಮೇಲಂತೂ ನೋಡ್ಬೇಕು ಹೇಗೆ ಕಾಣಿಸುತ್ತೆ ಅಂಥೇಳಿ. ಮೇಲಿರೋ ವ್ಯೂ ಹೇಗಿದೆಯೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ಹತ್ತಬೇಕಾದ್ರೆ ಒಂದು ಲಿಟಲ್ ಅಡ್ವೆಂಚರ್ ಫೀಲ್ ಆಗ್ತದೆ. ಈಚೆ ಸೈಡ್ ವ್ಯೂ ನಂಗೆ ಗೊತ್ತು, ಇಲ್ಲಿ ಬಂದರೆ ತುಂಬ ಜನ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀರಂತ. ಬಟ್ ಸ್ವಲ್ಪ ಸೇಫಾಗಿ ಹುಷಾರಾಗಿ ಹೋಗಿ ಅಪ್ಲೋಡ್ ಮಾಡಿ. ಎಷ್ಟು ಬಂದರೂ ಗುಡ್ಡ ಕಾಣಿಸ್ತಾನೆ ಇದೆ, ಒಂದಕ್ಕಿಂತ ಇನ್ನೊಂದು ಟಾಪ್, ಒಂದಕ್ಕಿಂತ ಇನ್ನೊಂದು ಎತ್ತರ. ಟಾಪ್ ಎತ್ತರ 2 ಒಂದೇ ಅಲ್ವಾ? ಹಾಂ, ಓಕೆ. ಇದ್ರೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಎತ್ತರ ಇದೆ. ನೋಡಿ ಹೇಗಿದೆ ಅಂತ. ಅಲ್ಲಿ ಅದು ಎಂಡ್. ಇನ್ನೊಂದು 10 ನಿಮಿಷಕ್ಕೆ ಟಾಪ್ ಕಾಣ್ತೆ ತಡಿ, ಹೋಗಿ ತೋರಿಸ್ತೀನಿ, ಅಲ್ಲಿ ಹೋಗಿ ಕರಿತೀನಿ. ವ್ಯೂ ನೋಡಿ ಹೆಂಗಿದೆ ಅಂತ, ಮಸ್ತ್ ಸೂಪರ್. ಎಲ್ಲ ಸಣ್ಣ ಸಣ್ಣಕ್ಕಿದ್ದಾರೆ. ಈಗ ಬಂದಾಯಿತು ಅಂದರೆ ಆ ಫೈನಲ್ ಡೆಸ್ಟಿನೇಷನ್ ಹತ್ರ ಬರಲಿಲ್ಲ, ಅದಕ್ಕಿಂತ ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಇದ್ದೀವಿ. ಇಲ್ಲಿಂದ ನೋಡಿ ಈ ರೀತಿ ಡೌನಲ್ಲಿ ಇಲ್ಲಿ ನಡ್ಕೊಂಡು ಹೋಗಬೇಕು. ಆ ಡೆಡ್ ಎಂಡ್ ಅದೇ ಫೈನಲ್ ಡೆಸ್ಟಿನೇಷನ್. ವೀಡಿಯೋದಲ್ಲಿ ತುಂಬ ಹತ್ತಿರ ಕಾಣಿಸ್ತಿರ್ಬೋದು, ಬಟ್ ಇಲ್ಲಿ ತುಂಬ ದೂರ ಕಾಣಿಸ್ತಿದೆ. ನೋಡಿ ಇಲ್ಲಿಂದನೇ ವ್ಯೂ ಯಾವ ರೀತಿ ಇದೆ. ನಂಗೆ ಅಲ್ಲಿಂದ ವ್ಯೂ ಸಿಗುತ್ತಾ ಇಲ್ಲ ಅಂತ ಡೌಟ್, ಯಾಕಂದರೆ ಕಂಪ್ಲೀಟ್ ಫಾಗ್ ಕವರ್ ಆಗಿದೆ ಆಚೆ ಸೈಡು.
ನೋಡುವ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅಲ್ಲಿ ತನಕ ಬಂದಿದ್ದೇವಲ್ಲ. ಅದಕ್ಕಿಂತ ಶಾಕ್ ಆಗ್ತಿರೋದು ಅಂದರೆ ನಮ್ಮೂರಲ್ಲಿ ಈ ರೀತಿ ಪ್ಲೇಸ್ ಇದೆಯಾ ಅಂತ ನಂಗೆ ಅದು ಶಾಕ್ ಆಗ್ತಿರೋದು. ನಂಗೆ ಕ್ಯಾತನಮಕ್ಕಿನೇ ಜಾಸ್ತಿ ಆಗಿತ್ತು. ಇಷ್ಟೊತ್ತು ನಿಧಾನಕ್ಕೆ ಸುಮ್ಮನೆ ಕೂತ್ಕೊಂಡೇ ಇದ್ವಿ, ಬಟ್ ಅದರ ಮೇಲ್ಗಡೆ ವ್ಯೂ ಕ್ಲಿಯರ್ ಆಗಿದೆ ನೋಡಿ, ಎಷ್ಟು ಚಂದ ಕಾಣ್ತಿದೆ. ಸೊ ಅದಕ್ಕೆ ಈಗ ಓಡಬೇಕು, ಬನ್ನಿ ಒಂದು ವ್ಯೂ ತೋರಿಸ್ಲಿಕ್ಕಾಗಿ ಎಷ್ಟೆಲ್ಲ ಕಷ್ಟಪಡಬೇಕು. ಅದಕ್ಕೋಸ್ಕರನೇ ತಾನೇ 3 ಕಿಲೋಮೀಟರ್ ನಡ್ಕೊಂಡು ಬಂದಿರೋದು. ಅಮ್ಮ ದೇವ, ಇಲ್ಲೊಂದು ವ್ಯೂ ಇದೆ ಮೇಲೆ ನೋಡಿ, ಫುಲ್ ಕ್ಲಿಯರ್ ಆಗಿದೆ. ಕ್ಯಾಮ್ರಾ ಎಲ್ಲ ತೆಗ್ದು, ಕ್ಯಾಮ್ರಾ ಅಲ್ಲ, ಕ್ಯಾಪ್ ಎಲ್ಲ ತೆಗ್ದು ಓಡ್ತಿದ್ದೀವಿ. ಅಯ್ಯೋ ಹತ್ತಬೇಕು, ಆಗಲ್ಲ. ಪ್ರಕೃತಿ ಭಾಳ ಕಷ್ಟಪಡ್ತಿದ್ದಾನೆ. ಕಮಾನ್. ಸುಸ್ತು ಆಗ್ತಿದೆ, ಬಟ್ ಆದರೆ ಸ್ವಲ್ಪ ಲೇಟ್ ಆದರೂ ಫಾಗ್ ಬರುತ್ತೆ, ಅಲ್ಲೇನೂ ಕಾಣಲ್ಲ, ಹಾಗಾಗಿ ಓಡಲೇಬೇಕು. ಬನ್ನಿ ವಾಪಸ್ ಹೋಗೋ. ವ್ಯೂ ತೋರಿಸ್ಬೇಕು ಅಂತ ಸುಸ್ತಾಗಿ ಓಡ್ಕೊಬಂದ್ವಿ. ತುಂಬ ಸುಸ್ತಾಯಿತು. ಹಬ್ಬ ಅಲ್ಲಿಂದ ಓಡ್ಕೊಂಬಂದಿದ್ದು. ಆ ಪಾಯಿಂಟಲ್ಲಿಂದ ಕೆಳಗಡೆ ಹತ್ಕೊಂಡಿಗೆ ಬಂದಿದ್ದು. ಈಚೆ ನೋಡಿ ಫಾಗ್ ನಮ್ಮ ಮೈ ಮೇಲೆ ಹೋಗ್ತಿದೆ. ಮೋಡದ ಹತ್ರನೇ ಇದ್ದೀವಿ ಅಂತೇಳ ಫೀಲ್ ಆಗ್ತಿದೆ. ಯಪ್ಪ, ಇಲ್ಲಿ ಟಾಪ್ ವ್ಯೂಗೆ ಬಂದಿದ್ದೀನಿ. ವ್ಯೂ ಮತ್ತೆ ತೋರಿಸ್ತೀನಿ, ಬಟ್ ಆದರೆ ಇಲ್ಲೆಲ್ಲ ತುಂಬ ಕ್ಲೀನ್ ಇದೆ. ಹತ್ತಿರ 600-700 ಮೆಂಬರ್ಸ್ ಎಲ್ಲ ಬಂದು ಹೋಗಿದ್ದಾರೆ, ಬಟ್ ಅದು ಕ್ಲೀನ್ ಇದೆ. ಯಾಕೆ ಅಂತ ಒಂದು ರೀಸನ್ ಯೋಚನೆ ಮಾಡ್ತಿದ್ದೆ. ಆಮೇಲೆ ಗೊತ್ತಾಗಿದ್ದು ರೀಸನ್ ಏನು ಅಂತ ಹೇಳಿದ್ರೆ ಇವರೇ ಇದಕ್ಕೆ ಕಾರಣ. ಇಲ್ಲಿ ಭಾಳ ಪವರ್ಫುಲ್ ಆದಂಥ ಒಂದು ಗಣಪತಿ ಚಿಕ್ಕ ದೇವಸ್ಥಾನ ಇದೆ. ಸೊ ಹಾಗಾಗಿ ಇಲ್ಲಿ ಯಾರು ಅಷ್ಟು ಪ್ಲಾಸ್ಟಿಕ್ಸ್ ಎಲ್ಲ ಬಿಸಾಡೋದು ಮತ್ತು ಕ್ಲೀನ್ ಇಲ್ಲದೆ ರೀತಿ ಇಲ್ಲೆಲ್ಲ ಮಾಡಲ್ಲ. ಅದೊಂದೇ ಹೆದರಿಕೆಗೋಸ್ಕರ. ಅದು ಮತ್ತು ತುಂಬಾ ಪವರ್ಫುಲ್ ಕೂಡ. ಅದಾದಮೇಲೆ ಫೈನಲಿ ಇಲ್ಲಿದ್ದು ವ್ಯೂ ಹೇಗಿದೆ ಅಂದರೆ ಏನು ಹೇಳ್ತೀರಾ ಅಂತ ಹೇಳಿ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಾಣಿಸ್ತಿದೆ, ಇಲ್ಲೇ ಫಾಗ್ ಹೋಗ್ತಿದೆ. ಒಬ್ಬ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನಿಂತ್ಕೊಳ್ಳಿಕ್ಕೆ. ಓ ಶಿಟ್, ಓ ಆ ಫಾಗ್ ನನ್ನ ಮೈ ಮೇಲೆ ಹೋಗ್ತಿದೆ. ಫುಲ್ ಖುಷಿ ಇವತ್ತು. ಆ ಗ್ರೀನ್ರಿ, ಆ ಮಿಸ್ಟು, ಏನ್ರಿ ಇದು, ಶಾ ಸೂಪರ್. ಈ ಪ್ಲೇಸ್ ಸಮುದ್ರ ಮಟ್ಟದಿಂದ ಸುಮಾರು 5500 ಫೀಟ್ ಎತ್ತರದಲ್ಲಿದೆ. ಅದೇ ಇಡೀ ಕರ್ನಾಟಕದಲ್ಲಿರುವಂಥ ಅತಿ ಎತ್ತರವಾದ ಶಿಖರ ಯಾವುದಾದ್ರೂ ಇದ್ದರೆ ಅಥವಾ ಬೆಟ್ಟ ಯಾವುದಾದ್ರೂ ಇದ್ದರೆ ಅದು ಮುಳ್ಳಯ್ಯನಗಿರಿ. ಅದಿರುವಂಥದ್ದು 6330. ಸೊ ಥಿಂಕ್ ಮಾಡಿ, ಇದು ಎಷ್ಟು ಹೈಟಲ್ಲಿ ಇದೀನಿ ನಾನು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳಿ. ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಈಚೆ ಸೈಡಲ್ಲಿ ಕೊಪ್ಪ ಮತ್ತು ಹೋರ್ನಾಡು ಅದೆಲ್ಲ ಪ್ಲೇಸ್ ಚೆಂದ ಕಾಣಿಸುತ್ತೆ. ಮತ್ತು ಇಲ್ಲೊಂದು ಗಣಪತಿ ದೇವಸ್ಥಾನ ನೀವು ಫಸ್ಟಿಗೆ ಬಂದಾಗಲೇ ತೋರಿಸಿದ್ದೆ. ಇದ್ರದ್ದೊಂದು ಕಥೆ ಇದೆ. ನಾನು ನೋಡಬೇಕಾದ್ರೆ ಇಲ್ಲೊಂದು ಕಾಣಿಸ್ತು ಅಂದರೆ ಪುನರ್ ಪ್ರತಿಷ್ಠೆ ಅಂಥೇಳಿ. ನನಗೆ ಅದಕ್ಕೆ ಯೋಚನೆ ಆಯಿತು, ಏನು ಪುನರ್ ಪ್ರತಿಷ್ಠೆ ಅಂತ. ಅವ್ರ ಹತ್ರ ಕೇಳ್ಬೇಕಾದ್ರೆ ಅವ್ರು ಹೇಳಿದರು, ಇಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿ 2005ರಲ್ಲಿ ಪುನರ್ ಪ್ರತಿಷ್ಠೆ ಆಗಿರುವಂಥದ್ದು. ಅಂದರೆ ಒಂದು ಸತಿ ಇತ್ತು ಈ ದೇವಸ್ಥಾನ, ಮತ್ತು ಅದಾದಮೇಲೆ ಮತ್ತೆ ವಾಪಸ್ ಪುನರ್ ಪ್ರತಿಷ್ಠೆ ಮಾಡಿರುವ 2005ರಲ್ಲಿ. ರೀಸನ್ ಏನು ಅಂತ ಕೇಳಿದಾಗ ಇನ್ನೂ ಸ್ವಲ್ಪ ಶಾಕ್ ಆಯಿತು. ಯಾಕಂತ ಹೇಳಿದ್ರೆ ಇಲ್ಲಿ ಏನೋ ನಿಧಿ ಇತ್ತು ಅಂಥೇಳಿ ಯಾರೋ ಬಂದು ಆ ದೇವಸ್ಥಾನ ಏನಿತ್ತು ಅದನ್ನೆಲ್ಲ ಒಡೆದು ಹಾಕಿದ್ರಂತೆ. ಮತ್ತೆ ಪೊಲೀಸವರು ಅದನ್ನೆಲ್ಲ ಹಿಡಿದು ವಾಪಸ್ಸಾಗಿ ಮತ್ತೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು 2005ರಲ್ಲಿ. ಜನ ಯಾವ ರೀತಿ ಮರಳೆಲ್ಲ ಇರ್ತಾರಲ್ವ, ನಿಧಿ ಅಂಥೇಳಿ ದೇವ್ರದ್ದು ಪ್ಲೇಸನ್ನೆಲ್ಲ ಹೊಡಿತಾರೆ. ಸೊ ನೋಡಿ, ಈಗ ಅವರು ಡೆಕೋರೇಷನ್ ಮಾಡಿ ಮತ್ತು ಪೂಜೆ ಎಲ್ಲ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಹೇಳಿದ್ರೆ ನೋಡಿ. ಪ್ಲೇಸ್ ಏನು ಅಂತ ಹೇಳಿದ್ರೆ ಹೋರ್ನಾಡು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಿಂದ ಕರೆಕ್ಟ್ ರೈಟ್ ಸೈಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಕಾಣಿಸುತ್ತೆ ಈ ಗುಡ್ಡ. ನೀವು ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಮುಂದೆ ಝೂಮ್ ಹಾಕಿರ್ತೀನಿ, ಅದೇ ಪ್ಲೇಸ್ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಅಲ್ಲಿ ಆ ಲೊಕೇಶನಲ್ಲಿ ದೇವಸ್ಥಾನ ಇರುತ್ತೆ. ಸೊ ಅಲ್ಲಿಂದ ನಿಂತ್ಕೊಂಡು ನೋಡಿದಾಗ ಈ ಬೆಟ್ಟ, ಈ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ಸೊ ಹಾಗಾಗಿ
ಒಂದು ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಮತ್ತೆ ಸಜೆಸ್ಟ್ ಮಾಡಬೇಕಾ ಬೇಡ ಅಂಥೇಳಿ ನೀವೇ ಅಂದ್ಕೊಳ್ತೀರಾ. ಎಲ್ಲಾದರೂ ಈ ಪ್ಲೇಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನನ್ನೊಂದು ಓಪನ್ ಚಾಲೆಂಜ್ ಇದೆ. ನೀವು ವಾಪಸ್ ಈ ಪ್ಲೇಸಿಗೆ ಬಂದು ಹೋದ್ಮೇಲೆ ಪ್ಲೇಸ್ ಇಷ್ಟ ಆಗಿಲ್ಲ ಅಂದರೆ ಈ ವಿಡಿಯೋನ ಹುಡುಕಿ ವಾಪಸ್ ಡಿಸ್ಲೈಕ್ ಮಾಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ, ಈ ಪ್ಲೇಸ್ ಖಂಡಿತವಾಗಿ ಒಂದಲ್ಲ ಒಂದಿನ ವೈರಲ್ ಆಗೇ ಆಗುತ್ತೆ. ಎಲ್ಲರೂ ಇಲ್ಲಿಗೆ ಆಲ್ಮೋಸ್ಟ್ ಬಂದೇ ಬರ್ತಾರೆ. ಬಟ್ ಬಂದರೆ ಒಂದೇ ರಿಕ್ವೆಸ್ಟ್, ಪ್ರಕೃತಿನ ಹಾಳು ಮಾಡಿಬಿಡಿ ಅಷ್ಟೇ. ಈಗ ವಾಪಸ್ ರಿಟರ್ನ್ ಇಳಿತಾ ಇದ್ದೀವಿ. ಇದು ಬೇರೆ ದಾರಿಯಲ್ಲಿ ಹೇಳ್ತಾ ಇರೋದು, ಅಲ್ಲಿಂದ ಅಂದರೆ ಆ ಪಾಯಿಂಟಿಂದ ಶುರು ಮಾಡಿದ್ದು ಇದು. ಇಲ್ಲೂ ಒಂದು ವ್ಯೂ ಸೂಪರ್ ಆಗಿದೆ ಮಾತ್ರ. ಅಂದರೆ ಹೇಗೆ ಕಾಣಿಸ್ತಿದೆ ಅಂದರೆ ಓಲ್ಡ್ ಕಾಲದಲ್ಲಿ ಕಂಪ್ಯೂಟ್ರಲ್ಲಿ ಒಂದು ವಾಲ್ಪೇಪರ್ ಬರ್ತಾಯಿತ್ತು ನೋಡಿ, ಇದೇ ಥರ ಇರ್ಬೋದು ಮೇ ಬಿ. ಮೇಲೆ ಸ್ಕೈ ಮತ್ತು ಕೆಳಗಡೆ ಒಂದು ಗ್ರೀನ್ರಿ ಆ ರೀತಿಯಾಗಿ ಕಾಣಿಸ್ತಾ ಇದೆ. ದಾರಿ ಎಲ್ಲ ಚೆನ್ನಾಗಿದೆ, ಆದರೆ ವಿತೌಟ್ ಗೈಡ್ ಎಂಟ್ರಿನೇ ಬೇಡ. ಯಾಕಂದರೆ ಅವ್ರ ಗೈಡ್ ಇರಬೇಕು. ನಾವು ಯಾರು ನಂಬರ್ ಹಾಕಿದ್ದೀವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಇನ್ನೂ ಫೇಮಸ್ ಆಗಲಿಲ್ಲ, ಫಾರೆಸ್ಟ್ ಅವ್ರು ಏನೂ ಹೆಲ್ಪಿಗೆ ಬರೋಲ್ಲ, ಸೊ ಹೆಚ್ಚು ಕಡಿಮೆ ಆದರೆ ಅಂಥೇಳಿ. ಸೊ ಆ ರೀಸನ್ಗೋಸ್ಕರ ಈಗ ಬೇಸ್ ಕ್ಯಾಂಪ್ ಹತ್ರ, ಅಂದರೆ ಈ ಬೇಸ್ ಕ್ಯಾಂಪ್ ಅಂತ ಯಾರು ಹೆಸರಿಟ್ಟಿರೋದಲ್ಲ, ನಾನೇ ಇಟ್ಟಿರೋದು. ಇಲ್ಲಿಂದ ಈಗ ಶುರು ಆಗಬೇಕಾದ್ರೆ ಇಲ್ಲಿಗೆ ಬಂದಂದರೆ ಇಲ್ಲಿಂದ ಮುಂದೆ ಕಾಡಿಂದು ರೂಟ್ ಇರುವಂಥದ್ದು. ಸೊ ಇಲ್ಲಿಂದ ನಿಮಗೆಲ್ಲ ವ್ಯೂಗಳು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿಗೆ ಬಂದಾಯಿತು. ಇನ್ನು ಇವತ್ತಿನ ವ್ಲಾಗನ್ನು ಎಂಡ್ ಮಾಡುವಂಥ ಟೈಮ್ ಬಂದಾಯಿತು. ಬಟ್ ಆದರೂ ಒಂದು ವಿಷಯ ಏನು ಅಂದರೆ, ನಮ್ಮೂರ ಹತ್ರನೇ ನಂಗೆ ಇಷ್ಟೊಳ್ಳೆ ಚೆನ್ನಾಗಿರೋ ಪ್ಲೇಸ್ ಇದೆ ಅಂತೇಳಿ ಗೊತ್ತಿರಲಿಲ್ಲ. ಈ ಪ್ಲೇಸನ್ನು ನೀವು ಕೂಡ ಕವರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.